ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವೆಲ್ಲರೂ ಕೂಡ ತಮ್ನೇಲ್ನಲ್ಲಿ ಕಂಡ ವಿಷಯವಾಗಿದೆ. ಏನೆಂದರೆ, ಸೈಯದ್ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರು ಕಾಜಿಯಾಗಿದ್ದಂತಹ ಉಳ್ಳಾಳ ಕೇಂದ್ರ ಜುಮಾ ಮಸ್ಜಿದ್ ದರ್ಗಾ ಇರುವಂತಹ ಆ ಮಸ್ಜಿದಿನಲ್ಲಿ 5 ವರ್ಷಕ್ಕೊಮ್ಮೆ ಓಟ್ ನಡೆಯುತ್ತದೆ. ಸುನ್ನಿ ಸಂಘಟನೆಗಳಾದ AP ಸಂಘಟನೆ ಹಾಗೂ EK ಎಂಬ 2 ಸಂಘಟನೆಗಳು ಅಲ್ಲಿ ಓಟಿಗೆ ನಿಲ್ಲುತ್ತದೆ. ಈಗ ಆ ಕಮಿಟಿಯನ್ನು ನಡೆಸುತ್ತಿರುವುದು AP ಕಮಿಟಿಯಾಗಿದೆ. ಇದಕ್ಕಿಂತ ಮುಂಚೆ 1-2 ವರ್ಷಗಳ ಮುಂಚೆ ಇದ್ದದ್ದು EK ಕಮಿಟಿಯಾಗಿತ್ತು. ಅವರು ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರನ್ನು ಕಾಜಿಯಾಗಿ ಸರಿಯಾಗಿ ಕಂಡುಕೊಂಡಿರಲಿಲ್ಲ ಎಂಬ ಆರೋಪವು ಕೇಳಿಬರುತ್ತಿತ್ತು. ಅವರು ಕೂರಾ ತಂಗಳ್ರವರನ್ನು ಯಾವೊಂದು ಕಾರ್ಯಕ್ಕೂ ಕೂಡ ಅಲ್ಲಿಗೆ ಕರೆಯುತ್ತಿರಲಿಲ್ಲ. ಸೈಯದ್ ತಾಜುಲ್ ಉಲಮಾ ತಂಗಳ ಉಸ್ತಾದ್ರವರು ಕೂರಾ ತಂಗಳ್ರವರ ತಂದೆಯಾಗಿದ್ದಾರೆ ಹಾಗೂ ಉಳ್ಳಾಳದಲ್ಲಿ 40ಕ್ಕಿಂತ ಅಧಿಕ ವರ್ಷ ಅಲ್ಲಿ ದರ್ಸ್ ನಡೆಸಿದಂತಹ ಮಹಾನರಾಗಿದ್ದಾರೆ. ಹಾಗೆ ಅವರ ಮಗನಾದಂತಹ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರು ಹಾಗೂ ಉಳ್ಳಾಳದ ಕಾಜಿಯೂ ಕೂಡ ಆಗಿದ್ದರು. ಹಾಗೆಯೂ ಕೂಡ ಅವರನ್ನು ಹಲವಾರು ಕಾರ್ಯಕ್ರಮಗಳಿಗೆ ಕರೆಯದೆ ಅವರೇ ಸ್ವಂತವಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದರು. ಹೀಗೆ ಹಲವಾರು ವಿಷಯಗಳು ವಿರೋಧವಾಗಿ ನಡೆದಾಗ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರಿಗೆ ಅವರ ಮೇಲೆ ಸಿಟ್ಟು ಬಂದಿತು. ನಮ್ಮವರೇ ಹೋಗಿ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರನ್ನು ಉಳ್ಳಾಳಕ್ಕೆ ಬರಬೇಕು ಎಂದು ಹೇಳಿದಾಗ, ನಾನು ಬರುವುದಿಲ್ಲ, ನನ್ನನ್ನು ಆ ಕಮಿಟಿಯವರು ಬಂದು ಕರೆಯಬೇಕು ಎಂದರು. ಆದರೆ ಕಮಿಟಿಯವರಲ್ಲಿ ಹೇಳಿದಾಗ ಕಮಿಟಿಯವರೂ ಕೂಡ ಕರೆಯುವುದಿಲ್ಲ. ಹೀಗೆ ಹಲವಾರು ವರ್ಷಗಳ ಕಾಲ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರು ಉಳ್ಳಾಳಕ್ಕೆ ಬಂದೇ ಇರಲಿಲ್ಲ. ನಂತರ ಓಟು ಪ್ರಾರಂಭವಾಯಿತು, ಓಟು ಕಳೆಯಿತು. ಹಾಗೆ ರಿಸಲ್ಟ್ ಬಂದಾಗ AP ಸಂಘಟನೆಯಾಗಿತ್ತು ಅಧಿಕಾರಕ್ಕೆ ಬಂದದ್ದು. ಹಾಗೆ ಆ ವಿಷಯವನ್ನು ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರಿಗೆ ತಿಳಿಸಿದಾಗ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರು ಬಹಳ ಸಂತೋಷದಿಂದ ಒಳ್ಳೆಯದಾಯಿತು ಎಂದರು. ಹಾಗೆ ಅವರು ಒಳ್ಳೆಯ ರೀತಿಯಲ್ಲಿ KC ರೋಡ್ ಉಸ್ತಾದ್ರವರು ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರಿಗೆ ಅವರ ಹತ್ತಿರ ಹೋಗಿ ಅಲ್ಲಿಗೆ ಉಳ್ಳಾಳಕ್ಕೆ ಬರಬೇಕು ಎಂದಾಗ ಕಮಿಟಿಯವರು ಕರೆದರೆ ನಾನು ಈಗಲೇ ಬರುತ್ತೇನೆ ಎಂದು ಹೇಳಿದರು. ಹಾಗೆ ಕಮಿಟಿಯವರು ಕರೆದರು. ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರು ಉಳ್ಳಾಳಕ್ಕೆ ಬಂದರು. ಉಳ್ಳಾಳಕ್ಕೆ ಬರುವಾಗ ಅದ್ದೂರಿಯಾದ ಸ್ವಾಗತವು ಅವರಿಗೆ ಲಭಿಸಿತು. ಮಾಸ್ತಿಕಟ್ಟೆಯಿಂದ ಹಿಡಿದು ಉಳ್ಳಾಳ ದರ್ಗಾದವರಿಗೆ ಎಲ್ಲೂ ಸಾಲಾಗಿ ಜನರಾಗಿದ್ದರು. ಹಾಗೆ ವಾಹನಗಳಿಂದ ತುಂಬಿ ತುಳುಕುತ್ತಿತ್ತು ಉಳ್ಳಾಳವಿಡಿ. ಹಾಗೆ ಹಲವಾರು ವರ್ಷಗಳು ಕಳೆದಾಗಿದೆ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರು ಉಳ್ಳಾಳಕ್ಕೆ ಭೇಟಿ ನೀಡಿದ್ದು. ಹಾಗೆ 3 ವಾರಗಳ ಮುಂಚೆ ನಮ್ಮಿಂದ ಈಗ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರು ಅಗಲಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲ ಅವರ ದರಜವನ್ನು ಏರಿಸಲಿ, ಆಮೀನ್ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರ ಅಗಲುವಿಕೆಯು ಅಪಾರವಾದ ನಷ್ಟವಾಗಿದೆ. ಬರೀ ಮುಸ್ಲಿಂಗಳಿಗೆ ಮಾತ್ರವಲ್ಲ, ಅದು ಇಡೀ ಜಗತ್ತಿಗೆ, ಇಡೀ ಮಾನವ ಕುಲಕ್ಕೆ ಅದು ಬಹಳ ದೊಡ್ಡ ನಷ್ಟವಾಗಿದೆ ಎಂದು ನಾನು ಹೇಳುವುದಲ್ಲ, ಅದು ಇಡೀ ಜಗತ್ತೇ ಹೇಳಿದ್ದಾಗಿದೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಕೂಡ ಹೇಳಿದ್ದಾಗಿದೆ. ಹೇಳುವುದು ನಮಗೆ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ಕಂಡದ್ದೇ ಆಗಿದೆ. ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರ ಆ ಜೀವನವು ಬಹಳ ಸರಳತೆಯಲ್ಲಿ ಜೀವಿಸಿದಂತಹ ದೊಡ್ಡ ಮಹಾನರಾಗಿದ್ದಾರೆ ತಂಗಳ ಉಸ್ತಾದ್ರವರು. ತಂಗಳ ಉಸ್ತಾದ್ರವರನ್ನು ಯಾರಾದರೂ ಕಾಣಲು ಬಂದರೆ ಅವರನ್ನು ಬರಿಗೈಯಲ್ಲಿ ಹಾಗೆ ಅವರಿಗೆ ಬೇಸರ ಮಾಡಿಸಿಕೊಂಡು ಒಮ್ಮೆಯೂ ಅಲ್ಲಿಂದ ಹಿಂತಿರುಗಿಸಲಿಲ್ಲ. ಹೊರತು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಬೇಕಾದ ನಸೀಹತುಗಳನ್ನು ಕೊಟ್ಟುಕೊಂಡು ಅವರ ಅವಶ್ಯಕತೆಗಳನ್ನು ಪೂರ್ತಿಗೊಳಿಸಿಯೇ ಬಿಟ್ಟಿದ್ದಾರೆ. ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಅನುಭವಿಸಿದಂತಹ ಒಂದು ವ್ಯಕ್ತಿತ್ವವಾಗಿದ್ದಾರೆ ಫಜಲ್ ಕೋಯಮ್ಮ ತಂಗಳ ಉಸ್ತಾದ್ರವರು. ಒಮ್ಮೊಮ್ಮೆ ಎಲ್ಲಾದರೂ ಅರ್ಜೆಂಟಾಗಿ ಹೋಗಲಿದ್ದರೆ ತಂಗಳ ಉಸ್ತಾದ್ರವರು ಅವರನ್ನು ಕಾಣಲು ಜನರು ಬಂದಾಗ ಅವರಿಗೆ ಎಲ್ಲಾದರೂ ಅರ್ಜೆಂಟಾಗಿ ಹೋಗಲಿದ್ದರೆ ಆ ಜನರಲ್ಲಿ ಒಂದು ಸ್ಥಳವನ್ನು ನಿಶ್ಚಯಿಸಿಕೊಂಡು, ಒಂದು ಉದಾಹರಣೆಗೆ ಹೇಳುವುದಾದರೆ 1 ವಾರಗಳ ನಂತರ ಒಂದು ರೋಡ್ನ ಮೂಲಕ ಹೋಗುವಾಗ ನೀನು ಆ ಊರಿನಲ್ಲಿ ಇಲ್ಲು,
ಮಂಗಳೂರಿನಲ್ಲಿ ನಿಲ್ಲು, ಅಲ್ಲ ಪುತ್ತೂರಿನಲ್ಲಿ ನಿಲ್ಲು, ಹೀಗೆಲ್ಲ ಅವರು ಹೇಳಿ ಆ ಜನರನ್ನು ಹಿಂದೆ ಕಳಿಸಿದರು. ಹಾಗೆ ಆ ರೂಟ್ನಲ್ಲಿ 1 ವಾರ ಕಳೆದ ನಂತರ ಒಳ್ಳೆಯ ರೀತಿಯಲ್ಲಿ ಜ್ಞಾಪಕ ಮಾಡಿಕೊಂಡು ಪುತ್ತೂರಿಗೆ ತಲುಪುವಾಗ ಅಥವಾ ಮಂಗಳೂರಿಗೆ ತಲುಪಿದಾಗ ಅವರು ಕಾರನ್ನು ನಿಲ್ಲಿಸಿಕೊಂಡು ಆ ಹೇಳಲ್ಪಟ್ಟ ಜನರು ಅಲ್ಲಿರುತ್ತಾರೆ, ಅವರಿಗೆ ಬೇಕಾದ ನಸೀಹತುಗಳನ್ನು ಕೊಟ್ಟುಕೊಂಡು, ಅಲ್ಲದಿದ್ದರೆ ಅವರಿಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಅವರನ್ನು ಸಂತೋಷಪಡಿಸುತ್ತಿದ್ದರು. ಹೀಗೆ ಹಲವಾರು ಒಳ್ಳೆಯ ಸ್ವಭಾವಗಳು ನಮಗೆಲ್ಲರಿಗೂ ಗೊತ್ತಿರುವುದೇ ಆಗಿದೆ. ಅವರ ಕರಾಮತುಗಳು ಕೂಡ ನಮಗೆ ಗೊತ್ತಿರುವುದಾಗಿದೆ. ಪ್ರೀತಿಯ ಸಹೋದರರೇ, ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರನ್ನು ಮುಟ್ಟಿದ, ಅವರ ಎದುರಾಗಿ ಪ್ರವರ್ತಿಸಿದ ಯಾರೂ ಕೂಡ ಒಳ್ಳೆಯ ನೆಲೆಯಲ್ಲಿ ಈಗ ಇಲ್ಲ. ಅದೆಲ್ಲವೂ ಕೂಡ ನಾವು ಕಂಡರಿದ ವಿಷಯವಾಗಿದೆ. ನಾವೆಲ್ಲರೂ ಕೂಡ ಕಂಡು ಅನುಭವಿಸಿದ ವ್ಯಕ್ತಿತ್ವವಾಗಿದ್ದಾರೆ ಸೈಯದ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು. ನನ್ನ ಊರಿನ ಆಚೆಯ ಊರು, ಅಲ್ಲಿ ಒಬ್ಬರು ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರನ್ನು ಹೀಯಾಳಿಸಿದ, ಬೈದಂತಹ, ನಿಂದಿಸಿದಂತಹ ಒಂದು ವ್ಯಕ್ತಿಯು ಅವರ ನಾಲಿಗೆಗೆ ಕ್ಯಾನ್ಸರ್ ಹಿಡಿದು ಈಗ ಅವರು ಮರಣ ಹೊಂದಿದ್ದಾರೆ. ಪ್ರೀತಿಯ ಸಹೋದರರೇ, ಅದಕ್ಕೆ ಹೇಳುವುದು, ಯಾವ ಪಾರ್ಟಿಯಾಗಲಿ, ನಾನು ಯಾವ ಪಾರ್ಟಿಯನ್ನು ಕೂಡ ಈ ವಿಡಿಯೋದಲ್ಲಿ ಬೈದದ್ದಲ್ಲ. ಎಲ್ಲ ಪಾರ್ಟಿಯವರನ್ನು ಕೂಡ, ಎಲ್ಲ ಉಲಮಾಗಳನ್ನು ಬಹುಮಾನಿಸುತ್ತೇನೆ, ಅವರನ್ನು ಗೌರವಿಸುತ್ತೇನೆ. ಯಾವ ಪಾರ್ಟಿಯಾಗಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಅನುಯಾಯಿಗಳು ಅಥವಾ ಅವರ ಪರಂಪರೆಗಳಲ್ಲಿ ಬಂದಂತಹ ಸಯೀದ್ಗಳಾಗಿದ್ದಾರೆ ಈ ಲೋಕದಲ್ಲಿರುವ ಎಲ್ಲರೂ ಕೂಡ. ಎಲ್ಲರ ದೇಹದಲ್ಲೂ AP ವಿಭಾಗದಲ್ಲಿ ಪಟ್ಟಂತಹ ತಂಗಳವರಾಗಲಿ ಅಥವಾ EK ವಿಭಾಗದಲ್ಲಿ ಇರುವಂತಹ ತಂಗಳವರಾಗಲಿ, ಎಲ್ಲರ ಶರೀರದಲ್ಲಿ ಓಡುವುದು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ರಕ್ತವೇ ಆಗಿದೆ. ಆದ್ದರಿಂದ ಯಾರನ್ನು ಕೂಡ ಬಯ್ಯಬೇಡಿ, ಎಲ್ಲರೂ ಹೇಳಿದಂತೆ ಕೇಳಬೇಕು. ಅವರಿಬ್ಬರೂ ಹೇಳುವುದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಕಲಿಸಿದಂತಹ ಆಶಯ ಆದರ್ಶಗಳನ್ನೇ ಆಗಿದೆ. ಯಾರೂ ಕೂಡ ಅದನ್ನು ತಪ್ಪಿಸುವುದಿಲ್ಲ, ಅದನ್ನು ಹಾಗೆಯೇ ಹೇಳುತ್ತಾರೆ. 2 ಸಂಘಟನೆಯಲ್ಲೂ ಕೂಡ ಹೇಳುವುದು ಸುನ್ನಿ ಆದರ್ಶಗಳೇ ಆಗಿದೆ. 2 ಮಾರ್ಪಟ್ಟದ್ದು ಯಾಕೆಂದರೆ ಅದು ಕೆಲವು ರಾಜಕೀಯ ಸಮಸ್ಯೆಗಳಿಂದಾಗಿದೆ ಎಂದು ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕಿದೆ. ಆದ್ದರಿಂದ ನಾನು ಹೇಳುವುದು, ಪ್ರೀತಿಯ ಸಹೋದರರೇ, ನಾವು ಯಾರನ್ನೂ ಕೂಡ ಬೈಯಬಾರದು. ಎಲ್ಲ ಪಾರ್ಟಿಗಳನ್ನು ಒಳ್ಳೆಯ ರೀತಿಯಲ್ಲಿ ಕಂಡುಕೊಂಡು ಎಲ್ಲವೂ ಒಂದುಗೂಡಲಿ, 2 ಪಾರ್ಟಿಯು ಒಂದುಗೂಡಲಿ, ಐಕ್ಯತೆಯು ನಮಗೆ ಲಭಿಸಲಿ ಎಂದು ದುವಾ ಮಾಡುತ್ತಿದ್ದೇನೆ. ಹಾಗೆ ಪ್ರೀತಿಯ ಸಹೋದರರೇ, ಸುಲ್ತಾನುಲ್ ಉಲಮಾ AP ಉಸ್ತಾದರವರನ್ನು ಹಲವಾರು ಜನರು ಬೈಯುವುದು ಹಾಗೂ ಹೀಯಾಳಿಸುವುದು, ನಿಂದಿಸುವುದನ್ನು ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣುವುದಾಗಿದೆ. ಹಾಗೆ ಜಿಫ್ರಿ ಮುತ್ತುಕೋಯ ತಂಗಳವರನ್ನು ಕೂಡ ಹೇಳುವವರಿದ್ದಾರೆ. ಎಲ್ಲರೂ ಕೂಡ ಈ ಇಬ್ಬರನ್ನು ಅಥವಾ ಯಾವ ಪಂಡಿತರನ್ನಾಗಲಿ ಹೀಯಾಳಿಸುವವರು ಒಂದು ಕಾರ್ಯವನ್ನು ನೆನಪಿನಲ್ಲಿಡಬೇಕು, ಏನೆಂದರೆ ಅವರಿಗೆ ನರಕವು ಸಿಗುವುದು ಖಂಡಿತವಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಎಲ್ಲ ಉಲಮಾಗಳನ್ನು